ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಹೋರಾಟದ ಹೆಸರಿನಲ್ಲಿ ಹಣ ಪಡೆದರೆ ಸಾರ್ವಜನಿಕರೇ ಚಪ್ಪಲಿಯಿಂದ ಹೊಡೆಯುತ್ತಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ ಅಕ್ಷಯ್ ನಾಗೇಕರ್ ಗುಡುಗಿದ್ದಾರೆ. ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಕರವೇ ವಿರುದ್ಧ ಕೇಳಿಬರುತ್ತಿರುವ ಆರೋಪಗಳನ್ನು ತಳ್ಳಿ ಹಾಕಿದರು. ಇನ್ನು ನಗರಸಭೆಯ ಇಂಡೋರ್ ಪ್ರವಾಸದ ವೆಚ್ಚ ಹಾಗೂ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಸಾಗಾಟದ ವಿರುದ್ಧವೂ ತೀವ್ರ ವಾಗ್ದಾಳಿ ನಡೆಸಿದರು. ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ ಅಕ್ಷಯ್ ನಾಗೇಕರ್, ಹೋರಾಟದ ಹೆಸರಿನಲ್ಲಿ ಜನರಿಂದ ಹಣ ಪಡೆಯುತ್ತಿದ್ದಾರೆ ಎಂಬ ಆರೋಪದಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಕರವೇ ಸದಾ ಜನಪರ ಹೋರಾಟಗಳನ್ನು ನಡೆಸುವ ಸಂಘಟನೆಯಾಗಿದ್ದು, ಹಣ ಪಡೆದು ರಾಜಿ ಮಾಡಿಕೊಳ್ಳುವ ದಲ್ಲಾಳಿ ಸಂಸ್ಕೃತಿ ನಮ್ಮದಲ್ಲ ಎಂದು ಹೇಳಿದರು. ಒಂದು ವೇಳೆ ನಾವು ಹೋರಾಟದ ಹೆಸರಿನಲ್ಲಿ ಹಣ ಪಡೆದರೆ ಸಾರ್ವಜನಿಕರೇ ನಮಗೆ ಚಪ್ಪಲಿಯಿಂದ ಹೊಡೆಯುತ್ತಾರೆ. ಕೆಲ ದಿನ ಜನ ಸುಮ್ಮನಿರಬಹುದು, ಆದರೆ ಸತ್ಯ ಯಾವತ್ತೂ ಹೊರಬರುತ್ತದೆ ಎಂದು ಅವರು ಹೇಳಿದರು. ಇದೇ ವೇಳೆ ಕಾರವಾರ ನಗರಸಭೆಯ ವಿರುದ್ಧವೂ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಸ್ವಚ್ಛತೆಯ ಅಧ್ಯಯನದ ಹೆಸರಿನಲ್ಲಿ ಇಂಡೋರ್ ಪ್ರವಾಸ ಕೈಗೊಂಡು ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ಹಣ ಖರ್ಚು ಮಾಡಲಾಗಿದೆ. ಆದರೆ ಆ ಪ್ರವಾಸದಿಂದ ಕಾರವಾರ ನಗರಕ್ಕೆ ಏನು ಪ್ರಯೋಜನವಾಯಿತು ಎಂಬುದನ್ನು ನಗರಸಭೆ ಸಾರ್ವಜನಿಕರಿಗೆ ಸ್ಪಷ್ಟಪಡಿಸಬೇಕೆಂದು ಆಗ್ರಹಿಸಿದರು. ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅಕ್ರಮ ಮರಳು ಸಾಗಾಟದ ವಿರುದ್ಧವೂ ಧ್ವನಿ ಎತ್ತಿದ ಅಕ್ಷಯ್ ನಾಗೇಕರ್, ಕಾರವಾರದಿಂದ ಗೋವಾ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಕಾನೂನು ಬಾಹಿರವಾಗಿ ಮರಳು ಸಾಗಾಟ ನಡೆಯುತ್ತಿದೆ. ಈ ಅಕ್ರಮ ದಂಧೆಗೆ ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಕಡಿವಾಣ ಹಾಕಿ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕಳೆದ 1 ವರ್ಷದಿಂದ ಸದಾಶಿವಗಡ ವ್ಯಾಪ್ತಿ ಪ್ರದೇಶದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕದ ತೊಂದರೆಯಾಗಿ ಪಂಚಾಯಿತಿಯಿಂದ ಯಾವುದೇ ರೀತಿಯ ವಾಹನ ಕಸ ಕಲೆಕ್ಷನ್ ಮಾಡಿ ಕಳಿಸ್ತಾ ಇಲ್ಲ. ಸೊ ಇದ್ರ ಸಂಬಂಧ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಎರಡನೇದಾಗಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುತ್ತಿರುವಂತಹ ಫ್ಲಾಟ್ ಅಲ್ಲಿ ಜನ ಏನಿದ್ದಾರೆ, ಕೆಲ ನಮ್ಮ ಕನ್ನಡಿಗರು ಇಲ್ಲಿಯವರಿದ್ದಾರೆ, ಕೆಲ ಹೊರಗಿನವರಿದ್ದಾರೆ, ಉತ್ತರ ಪ್ರದೇಶದವರಿದ್ದಾರೆ. ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ರಾತ್ರಿ ಹೊತ್ತಲ್ಲಿ ಕಂಡಲ್ಲಿ ಕಸವನ್ನ ಹಸಿ ಕಸ ಆಗಲಿ ಅದು ಒಣ ಕಸ ಆಗಲಿ ಆ ಬ್ರಿಡ್ಜ್ ಸೈಡ್ ಅಲ್ಲೋ ರಸ್ತೆ ಬದಿಯಲ್ಲೋ ಅಥವಾ ಹೈವೇ ಸೈಡ್ ಅಲ್ಲಿ ಎಲ್ಲರೂ ಹೋಗಿ ಹಾಕ್ತಾ ಇದ್ದಾರೆ. ಬಹಳಷ್ಟು ಕಡೆ ನಮ್ಮ ದೇವಿ ದೇವಸ್ಥಾನ ಹಿಂದುಗಡೆ ಹಾಕಿದ ಉದಾಹರಣೆಗಳಿವೆ. ಅದನ್ನು ನಾವು ಸಂಘಟನೆ ಹೆಕ್ಕಿದ್ದೇವೆ. ಮತ್ತೆ ಕನ್ನಡ ಶಾಲೆ ಹಿಂದುಗಡೆ ಮತ್ತೆ ಎಲ್ಲೆಲ್ಲೋ ಹಾಕಿ ಅವರು ರಾತ್ರಿ ಹೊತ್ತಲ್ಲಿ ಹೋಗ್ಬಿಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಕಾನೂನು ಪ್ರಕಾರ ಕ್ರಮ ಕೈಗೊಂಡಿಲ್ಲ. ಪಂಚಾಯಿತಿಯವರು ಕೂಡ ಯಾವುದೇ ರೀತಿಯ ಇದನ್ನ ಗಾಡಿಗಳನ್ನು ಕಳಿಸೋದಾಗಲಿ ಕಸದ ವ್ಯವಸ್ಥೆ ಮಾಡಿಸೋದಾಗಲಿ ಏನು ಮಾಡ್ತಾ ಇಲ್ಲ. ನಮ್ಮ ಸಂಘಟನೆ ವತಿಯಿಂದ ನಾವು ಬಹಳಷ್ಟು ಸತಿ ಹೋರಾಟ ಮಾಡಿದ್ದೇವೆ, ಮನವಿ ಮಾಡ್ಕೊಂಡಿದ್ದೇವೆ. ಎರಡನೇದಾಗಿ ಹೋರಾಟ ಕೂಡ ಮಾಡಿದ್ದೇವೆ. ವಿಭಿನ್ನ ರೀತಿಯಲ್ಲಿ ತಮಟೆ ಬಾರಿಸುವುದರ ಮುಖಾಂತರ, ಕಸದ ಬುಟ್ಟಿ ಹೊತ್ಕೊಂಡು ಹೋಗೋದ್ರ ಮುಖಾಂತರ, ಒಂದು ಮೆರವಣಿಗೆ ಮುಖಾಂತರ ಹೋಗಿ PDO ಅವರಿಗೆ ಮನವಿ ಮಾಡಿಕೊಂಡಿದ್ದೇವೆ. ಸರ್ ದಯವಿಟ್ಟು ಒಂದು ಗ್ರಾಮಸ್ಥರಿಗೆ ಒಂದು ಆಗ್ತಿರುವಂತಹ ಈ ಕಸದ ತೊಂದರೆಯನ್ನು ಬಗೆಹರಿಸಿ ಅಂದ್ಕೊಂಡು ಈ PDO ಅವರು ಮಾಡ್ತೀನಿ ಅಂದ್ರೆ ಕೂಡ ಆಶ್ವಾಸನೆ ಕೊಡ್ತಾ ಇದ್ದಾರೆ ಹೊರತಾಗಿ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ. ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಸಭೆಯನ್ನು ಕರೆದು ಗ್ರಾಮಸ್ಥರಲ್ಲಿ ಚರ್ಚೆ ಮಾಡಿ ತಮ್ಮ ಸ್ವಇಚ್ಛೆಯಿಂದ ಎಲ್ಲ ಅಂಗಡಿ ಮಾಲಕರು, ಹೋಟೆಲ್ ಮಾಲಕರು, ವ್ಯಾಪಾರಸ್ಥರು ಗುರುವಾರ ದಿನ 2ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6 ತನಕ ತಮ್ಮ ಸ್ವಇಚ್ಛೆಯಿಂದ ತಮ್ಮ ವ್ಯಾಪಾರವನ್ನು ಬಂದ್ ಮಾಡೋದ್ರ ಮುಖಾಂತರ ಈ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕೆಂದು ಈ ನಿಮ್ಮ TV ಮಾಧ್ಯಮದ ಮುಖಾಂತರ ಅವರಿಗೆ ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ನಮಗೆ ಸಹಕಾರ ಕೊಡಬೇಕು. ನಾವು ಮಾಡ್ತಿರೋದು ಯಾವುದೇ ರಾಜಕೀಯ ಪ್ರಚಾರವಲ್ಲ ಅಥವಾ ಯಾವುದೇ ರೀತಿ ಯಾರ ಬೆಂಬಲವಾಗಿ ನಿಲ್ತಲ್ಲ. ಜನರ ಒಳ್ಳೆಯದಕ್ಕೋಸ್ಕರ ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ಕೊಂಡು ಈ ಮಾಧ್ಯಮದ ಮುಖಾಂತರ ಈ ಜನರಿಗೆ ತೋರಿಸ್ತೇವೆ.